ಶಿವಮೊಗ್ಗದ ಭಾರತೀಯ ಜನತಾ ಪಕ್ಷದ ಅಭಿಮಾನಿ ಮತಬಾಂಧವರೇ, ಭಾರತೀಯ ಜನತಾ ಪಕ್ಷವು 40 ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದಾಗ ನಮ್ಮ ದೇಶದ ಸಂಪ್ರದಾಯ, ಭಾರತೀಯತೆ, ರಾಷ್ಟ್ರೀಯತೆ, ಸರ್ವೋದಯದ ಆಶಯದೊಡನೆ ಜನತಾ ಪಕ್ಷದಿಂದ ಹೊರಬಂದು ಕಟ್ಟಲಾಗಿತ್ತು. ಜನತಾ ಪಕ್ಷವು ತನ್ನ ತುಷ್ಟೀಕರಣ ರಾಜಕಾರಣವನ್ನು ಮತ್ತು ಕಾಂಗ್ರೆಸ್ ಮೂಲದ ಒಳ ಜಗಳಗಳನ್ನು ತನ್ನ ಮೇಲೆ ಆಹ್ವಾನಿಸಿಕೊಂಡಾಗ ಬೇಸರಗೊಂಡ ಭಾರತೀಯ ಅಸ್ತಿತ್ವವನ್ನು ಪ್ರತಿಪಾದಿಸುವ, ಭಾರತವನ್ನು ಮಾತೆ ಎಂದು ನಂಬುವ ವಂದೇ ಮಾತರಂ ತತ್ವದಡಿ ವಾಜಪೇಯಿಯವರ ನೇತೃತ್ವದಲ್ಲಿ ಬಿಜೆಪಿಯನ್ನು ಕಟ್ಟಲಾಯಿತು. ಕೆಲವೇ ಬೆರಳೆಣಿಕೆಯ ಸದಸ್ಯರಿದ್ದ ಬಿಜೆಪಿಯು ರಾಜಕೀಯ ಪಲ್ಲಟಗಳಿಂದ ಈಗ ಬಹುಮತವನ್ನು ಪಡೆದು ರಾಜ್ಯವನ್ನು ಮತ್ತು ದೇಶವನ್ನು ಆಳಿದೆ. ಆದರೆ ಬಿಜೆಪಿಯು ವಾಜಪೇಯಿಯವರು ಆಶಿಸಿದ ಭಾರತೀಯ ತತ್ವದಡಿ ಉಳಿದಿಲ್ಲ. ಬಿಜೆಪಿ ಹೆಸರಿನಲ್ಲಿ ದೇಶದ್ರೋಹದ, ಭ್ರಷ್ಟಾಚಾರದ ವ್ಯವಹಾರಗಳು ನಡೆಯುತ್ತಿವೆ. ಇದನ್ನು ಯಾವ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತ ಒಪ್ಪಲಾರ. ಭ್ರಷ್ಟಾಚಾರವು ಹಿಂದುತ್ವದ ಕಾರ್ಯಸೂಚಿಯೇ? ಪರಮ ಭ್ರಷ್ಟರನ್ನು ಪಕ್ಷಕ್ಕೆ ಸೇರಿಸಿಕೊಂಡು ಅಧಿಕಾರ ಉಳಿಸಿಕೊಳ್ಳಲು ಯತ್ನಿಸುತ್ತಿರುವ ಮೋದಿಯವರಾಗಲಿ, ಆಪರೇಷನ್ ಕಮಲ್ ಎಂಬ ಕೆಟ್ಟ ಸಂಪ್ರದಾಯದ ಮೂಲಕ ಅಧಿಕಾರಕ್ಕೇರಿ ಕೇವಲ ತಮ್ಮ ಸ್ವಂತ ಆಸ್ತಿ ಸಂಪತ್ತನ್ನು ವೃದ್ಧಿ ಮಾಡಿಕೊಂಡ ಯಡಿಯೂರಪ್ಪನವರಾಗಲಿ ನಿಜವಾದ ಬಿಜೆಪಿಯ ನಾಯಕರಲ್ಲ. ಬಿಜೆಪಿಯ ಆಶೆಗಳು ಮಣ್ಣುಗೂಡುತ್ತಿರುವ ಸಂದರ್ಭದಲ್ಲಿ ಯಾವ ಬಿಜೆಪಿಯವರು ಕುಟುಂಬ ರಾಜಕಾರಣವನ್ನು ವಾಜಪೇಯಿಯವರ ನೇತೃತ್ವದಲ್ಲಿ ಶತಾಯಗತಾಯ ವಿರೋಧಿಸಿದರೋ ಅಂಥ ಬಿಜೆಪಿಯ ಕಾರ್ಯಕರ್ತರು, ಮತದಾರರು ಕುಟುಂಬ ರಾಜಕಾರಣವನ್ನು ಪ್ರತಿಪಾದಿಸುತ್ತಿರುವುದಲ್ಲದೆ ರೈತರ ಹೆಸರಿನಲ್ಲಿ ವಂಚನೆ ಮಾಡಿ ಅಪಾರ ಆಸ್ತಿಯನ್ನು ಗುಡ್ಡೆ ಹಾಕಿಕೊಂಡು ಶಿವಮೊಗ್ಗವನ್ನು ಲೂಟಿ ಮಾಡುತ್ತಿರುವ ಯಡಿಯೂರಪ್ಪನವರ ಕುಟುಂಬವನ್ನು ಮತ್ತು ಕೋಮು ಪ್ರಚೋದನೆಯನ್ನು ಮಾಡುತ್ತಿರುವಂಥ ಈಶ್ವರಪ್ಪನವರ ಬಾಲ ಕಟ್ಟುವುದನ್ನು ಮಾಡುತ್ತಿರುವುದು ವಿಷಾದಕರ. ಬಿಜೆಪಿ ಹೆಸರಿನಲ್ಲಿ ಮುಸ್ಲಿಂ ಬಾಂಧವರನ್ನು ತುಚ್ಛೀಕರಿಸುತ್ತಾ ಕೆಲವು ಬಿಜೆಪಿ ಮುಖಂಡರನ್ನು ತುಷ್ಟೀಕರಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ನಿಜವಾಗಿಯೂ ಇದು ಬಿಜೆಪಿಯ ಮೂಲ ಸಿದ್ಧಾಂತವಲ್ಲ. ಬಿಜೆಪಿಯ ತತ್ವ ಸಿದ್ಧಾಂತಗಳನ್ನು ಒಪ್ಪುವವರು ಯಾರೂ ಕೂಡ ಯಡಿಯೂರಪ್ಪನವರ ಭ್ರಷ್ಟಾಚಾರವನ್ನಾಗಲಿ, ಮೋದಿಯವರು ಭ್ರಷ್ಟರನ್ನು ಕರೆದುಕೊಂಡು ಬಿಜೆಪಿ ಸೇರಿಸಿಕೊಂಡು ತಮ್ಮ ಮಿತ್ರ ಉದ್ಯಮಿಗಳಿಗೆ ಲಕ್ಷಾಂತರ ಕೋಟಿ ಅನುಕೂಲ ಮಾಡಿಕೊಡುತ್ತಿರುವುದನ್ನು ಯಾವುದೇ ಕಾರಣಕ್ಕೂ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರು ಒಪ್ಪಲಾರರು. ಇಂತಹ ಅಕ್ರಮ ಕೂಟವನ್ನು ಬೇರು ಸಹಿತ ಕಿತ್ತೆಸೆಯಲು ಬಿಜೆಪಿಯ ಮತಬಾಂಧವರು ಮನಸ್ಸು ಮಾಡಬೇಕು. ಮುಸ್ಲಿಮರೇನು ಬೇರೆ ದೇಶದಿಂದ ಹೊರಗೆ ಬಂದಿಲ್ಲ. ಇಲ್ಲಿಯವರೇ ನಮ್ಮ ನಡುವೆ ಇದ್ದು ನಮ್ಮ ಸವರ್ಣೀಯ ವ್ಯವಸ್ಥೆಯನ್ನು ಧಿಕ್ಕರಿಸಿ ಮುಸಲ್ಮಾನರಾಗಿದ್ದಾರೆ, ಕ್ರೈಸ್ತರಾಗಿದ್ದಾರೆ, ಬೌದ್ಧರು, ಜೈನರೂ ಕೂಡ ಆಗಿದ್ದಾರೆ. ಬೌದ್ಧರು, ಜೈನರನ್ನು ನಾವು ತಿರಸ್ಕರಿಸುತ್ತಿಲ್ಲ. ಆದರೆ ಮುಸಲ್ಮಾನರನ್ನು, ಕ್ರಿಶ್ಚಿಯನರನ್ನು ವಿನಾಕಾರಣ ದ್ವೇಷಿಸುವಂಥ ರಾಜಕಾರಣವನ್ನು ಇತ್ತೀಚೆಗೆ ಬಿಜೆಪಿಯಲ್ಲಿ ಆರಂಭವಾಗಿದೆ. ಅದು ನಮ್ಮನ್ನು ಮತ್ತೆ ವಿಭಜಿಸುತ್ತಾ ಸಾಗುತ್ತಿದೆ. ಸಾಲದೆಂದು ಪರಿಶಿಷ್ಟ ಜಾತಿ ಪಂಗಡದ ಬಾಂಧವರನ್ನು ಕೂಡ ಅಸ್ಪೃಶ್ಯ ಹೆಸರಿನಲ್ಲಿ ವಿಭಜಿಸುವ ಮೂಲಕ ಹಿಂದುತ್ವಕ್ಕೆ ಕಳಂಕ ತರುತ್ತಿದ್ದಾರೆ. ಅಸ್ಪೃಶ್ಯತೆ ಕಳಂಕ ಎಂಬುದನ್ನು RSS ಇರಬಹುದು, BJP ಸಂಸ್ಥಾಪಕರಿರಬಹುದು, ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಅಂತಹ ಕಳಂಕ
ಉಳ್ಳ ಅಸ್ಪೃಶ್ಯತೆಯ ಮೂಲಕ ಪುನಃ ದಲಿತ ಬಾಂಧವ ವಿಭಜಿಸ ಹೊರಟಿರುವ ಬಿ ಜೆ ಪಿಯ ನಾಯಕರ ಈ ನಾಚಿಕೆಯ ಗೇಡಿನ ಕೃತ್ಯವನ್ನು ನಿಜವಾದ ಬಿ ಜೆ ಪಿಯ ಮತದಾರರು ಖಂಡಿಸದೇ ಇರಲಾರರು. ಹಿಂದೂಗಳಾಗಿ ಉಳಿಯಬೇಕಾದರೆ ಎಲ್ಲರೂ ಒಂದಾಗಿರಬೇಕು. ಈಗಾಗಲೇ 4 ವರ್ಣಗಳಲ್ಲಿ ವಿಭಜನೆ ಆಗಿರುವ ನಾವು ಸಂವಿಧಾನ ಬಂದ ಮೇಲೆ SC ST OBC ಮತ್ತು ಈಗ EBC ಸಾಲದೆಂದು ಸ್ಪೃಶ್ಯೆಂದು ವಿಭಜಿಸುತ್ತಿರುವುದು ಹಿಂದುತ್ವವಾದಿಗಳಾದ ಬಿ ಜೆ ಪಿಯವರಿಗೆ ಇದು ತಕ್ಕುದಲ್ಲ. ಮಾತ್ರವಲ್ಲ, ದೇಶವನ್ನು 40% ಲಂಚ ರೂಪದಲ್ಲಿ ಲೂಟಿ ಮಾಡುತ್ತಿರುವುದು, ಹಲವಾರು ಅಕೃತ್ಯಗಳನ್ನು ಅತ್ಯಾಚಾರಗಳನ್ನು ಎಸಗುತ್ತಿರುವ ದುರುಳರನ್ನು ಬಿ ಜೆ ಪಿಯಲ್ಲಿ ಸೇರಿಸಿಕೊಂಡು ಅವರಿಗೆ ಟಿಕೆಟ್ ನೀಡಿ ಅವರನ್ನು ದುಷ್ಟ ರಾಜಕಾರಣಕ್ಕೆ ಪ್ರೇರೇಪಿಸುತ್ತಿರುವುದು ಇದು ಭಾಜಪದ ಮಾದರಿಯೇ? ಹಿಂದೆ ದುಷ್ಟಕೂಟ ಆಗಿದ್ದ ಕಾಂಗ್ರೆಸ್ಗೂ ಈಗ ದುಷ್ಟಕೂಟ ಆಗಿರೋ ಬಿ ಜೆ ಪಿಗೆ ವ್ಯತ್ಯಾಸ ಎಲ್ಲಿಂದ ಬಂದಿತ್ತು? ನಾವು ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ಸನ್ನು ವಿರೋಧಿಸಿದೆವೋ, ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಕುಟುಂಬ ರಾಜಕಾರಣ ವಿರೋಧಿಸಿದೆವೋ, ಈಗ ಅದೇ ಕಾರಣಕ್ಕಾಗಿ ದುರದೃಷ್ಟವಶಾತ್ ಇಂದು ಬಿ ಜೆ ಪಿನ ವಿರೋಧಿಸಲೇಬೇಕಾಗಿದೆ. ಇಷ್ಟವಿರಲಿ ಇಲ್ಲದಿರಲಿ, ನಾವಂತೂ ಯಾವುದೇ ಕಾರಣಕ್ಕೂ ಬಿ ಜೆ ಪಿಯ ಮತ ಬಾಂಧವರು ನಿಜವಾದ ದೇಶ ಪ್ರೇಮಿಗಳು, ರಾಷ್ಟ್ರಭಕ್ತರಾಗಿದ್ದರೆ ಕುಟುಂಬ ರಾಜಕಾರಣ ಮಾಡುತ್ತಾ ಪರ್ಸೆಂಟೇಜ್ ಹಣದಲ್ಲಿ ದುಡ್ಡು ಮಾಡುತ್ತಾ ಶಿವಮೊಗ್ಗದಾದ್ಯಂತ ಆಸ್ತಿ ಮಾಡಿರುವ ರಾಘವೇಂದ್ರ ಆಗಲಿ, ವಿಜಯೇಂದ್ರ ಆಗಲಿ, ಯಡಿಯೂರಪ್ಪನವರಾಗಲಿ, ಈಶ್ವರಪ್ಪನವರಾಗಲಿ ನಮಗೆ ಆದರ್ಶವಾಗಲಾರರು. ಆದ್ದರಿಂದ ಶಿವಮೊಗ್ಗದ ಬಿ ಜೆ ಪಿ ಮತ ಬಾಂಧವರೇ, ದಯಮಾಡಿ ನೀವು ಈ ಭ್ರಷ್ಟರಿಗೆ ಯಾವುದೇ ಕಾರಣಕ್ಕೆ ಮತ ನೀಡಬೇಡಿ. ಇನ್ನು ಕಾಂಗ್ರೆಸ್ಗಂತೂ ಮತ ನೀಡುವುದು ದೂರದ ಮಾತು. JDSನವರ ಸಹವಾಸ ಮಾಡಿ ಬಿ ಜೆ ಪಿಯವರು ಸನ್ಯಾಸಿ ಕೆಟ್ಟ ಕಥೆ ಆಗಿದೆ. ಆದ್ದರಿಂದ ನಮ್ಮ ಧರ್ಮ ಮತ್ತು ನೈತಿಕತೆ ನೆಲೆಗಟ್ಟಿನಲ್ಲಿ ನೀವು ದಯವಿಟ್ಟು ಬಿ ಜೆ ಪಿಗೆ ಪರ್ಯಾಯವಾಗಿ, ಕಾಂಗ್ರೆಸ್ಗೆ ಪರ್ಯಾಯವಾಗಿ ನನ್ನನ್ನು ಆಯ್ಕೆ ಮಾಡಿ ಸಂಸತ್ತಿಗೆ ಕಳುಹಿಸಿದಲ್ಲಿ ಕರ್ನಾಟಕವನ್ನು ಸರ್ವಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡಲು, ಶಿವಮೊಗ್ಗವನ್ನು ಅಭಿವೃದ್ಧಿಯ ಪಥದತ್ತ ಯಾವುದೇ ಭ್ರಷ್ಟಾಚಾರವನ್ನು ಮಾಡದೆ ಕೊಂಡೊಯ್ಯಲು ನಾನು ಸಿದ್ಧನಿದ್ದೇನೆ. ದಯವಿಟ್ಟು ಭ್ರಷ್ಟ ಬಿ ಜೆ ಪಿಗರನ್ನು, ಕೋಮುವಾದಿ ಈಶ್ವರಪ್ಪನವರಂಥವರನ್ನು ದೂರ ಇಟ್ಟು ನನಗೆ ಮತದಾನ ಮಾಡಿ. ನನ್ನ ಹೆಸರು ಶಿವರುದ್ರಯ್ಯ ಸ್ವಾಮಿ, ನನ್ನ ಚಿಹ್ನೆ ಕಂಪ್ಯೂಟರ್, ಕ್ರಮ ಸಂಖ್ಯೆ 19, ಚುನಾವಣೆಯ ದಿನಾಂಕ 7 ಮೇ 2024. ದಯವಿಟ್ಟು ತಪ್ಪದೆ ಬಿ ಜೆ ಪಿಯ ಮತ ಬಾಂಧವರು ಯಾರು ಬಿ ಜೆ ಪಿಯಲ್ಲಿ ಪ್ರಾಮಾಣಿಕತೆ, ದೇಶಭಕ್ತಿ, ದೇಶ ಪ್ರೇಮ ನಿರೀಕ್ಷಿಸುತ್ತಾರೋ ಅಂಥವರು ಈ ಭ್ರಷ್ಟ ಯಡಿಯೂರಪ್ಪ ಕುಟುಂಬದಿಂದ ಅವರ ಆಸರೆಯಿಂದ ಹೊರಬಂದು ನನಗೆ ಮತವನ್ನು ಚಲಾಯಿಸುವ ನಂಬಿಕೆ ಇದೆ. ದಯವಿಟ್ಟು ಬಿ ಜೆ ಪಿಯ ಅಭಿಮಾನಿಗಳು, ಬಿ ಜೆ ಪಿಯ ಮತ ಬಾಂಧವರು ರಾಘವೇಂದ್ರ ಅವರನ್ನು ಈ ಚುನಾವಣೆಯಲ್ಲಿ ಸೋಲಿಸುವ ಮೂಲಕ ನಾವು ಸತ್ಯವಂತರು, ಪರಮ ಪವಿತ್ರರೆಂದು ಬಿ ಜೆ ಪಿಯ ಮತ ಬಾಂಧವರು ನಿರೂಪಿಸಬೇಕಾಗಿದೆ. ಈ ಮೂಲಕ ತಮ್ಮಲ್ಲಿ ನಾನು ಮತ್ತೆ ಕೇಳಿಕೊಳ್ಳುತ್ತಿದ್ದೇನೆ, ಭ್ರಷ್ಟಾಚಾರವನ್ನು ದೂರವಿಡೋಣ, ದೇಶವನ್ನು ರಕ್ಷಿಸೋಣ. ಕಾಂಗ್ರೆಸ್ನಂತಾಗಿರುವ ಯಡಿಯೂರಪ್ಪ ನೇತೃತ್ವದ ಬಿ ಜೆ ಪಿಯನ್ನು ಶಿವಮೊಗ್ಗದ ಮಟ್ಟಿಗೆ ತಿರಸ್ಕರಿಸುವ ಮೂಲಕ ಯಡಿಯೂರಪ್ಪನವರ ಕುತಂತ್ರ ರಾಜಕಾರಣವನ್ನು, ಭ್ರಷ್ಟಾಚಾರವನ್ನು ಸಾಂಕೇತಿಕವಾಗಿ ಸೋಲಿಸೋಣ ಎಂದು ಈ ಮೂಲಕ ವಿನಂತಿಸುತ್ತೇನೆ. ದಯವಿಟ್ಟು ನೆನಪಿಡಿ, ನನ್ನ ಚಿಹ್ನೆ ಕಂಪ್ಯೂಟರ್, ಕ್ರಮ ಸಂಖ್ಯೆ 19, ಚುನಾವಣೆ ದಿನಾಂಕ ಮೇ 7. ದಯವಿಟ್ಟು ಶಿವರುದ್ರಯ್ಯ ಸ್ವಾಮಿ ಹೆಸರಿಗೆ ನಿಮ್ಮ ಮತವನ್ನು ಚಲಾಯಿಸಿ ಬಿ ಜೆ ಪಿಯನ್ನು ಉಳಿಸಿ. ಬಿ ಜೆ ಪಿಯನ್ನು ಉಳಿಸೋಣ, ದೇಶವನ್ನು ರಕ್ಷಿಸೋಣ.